ಗಣೇಶ್ ಗಲ್ಲಿಗೆ ಹೋಗುವ ರಸ್ತೆ ಕುಸಿತ, ಕಾರು ಸಿಲುಕಿ ಹಾನಿ, ಸ್ಥಳೀಯರ ಆಕ್ರೋಶ. ರಾಮನಗರದ ಗಣೇಶ್ ಗಲ್ಲಿಗೆ ಹೋಗುವ ಮುಖ್ಯ ರಸ್ತೆಯೊಂದು ಮತ್ತೆ ಕುಸಿದ ಪರಿಣಾಮ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಕಾರೊಂದು ರಸ್ತೆ ಕುಸಿದ ಭಾಗದಲ್ಲಿ ಸಿಲುಕಿ ಹಾನಿಗೊಳಗಾದ ಘಟನೆ ಬೆಳಕಿಗೆ ಬಂದಿದೆ. ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳೀಯರ ಮಾಹಿತಿಯಂತೆ ಕಳೆದ 3 ವರ್ಷಗಳಿಂದ ಈ ಪ್ರದೇಶದಲ್ಲಿ ರಸ್ತೆ ಪುನಃ ಕುಸಿಯುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ತಾತ್ಕಾಲಿಕ ದುರಸ್ತಿ ಕಾರ್ಯವನ್ನೇ ನಡೆಸುತ್ತಿದ್ದಾರೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕಿಕೊಂಡಿದ್ದರೆ, ಅದರ ಹಿಂದಿನ ವರ್ಷ ಟಿಪ್ಪರ್ ಕೂಡ ಇದೇ ಸ್ಥಳದಲ್ಲಿ ಸಿಲುಕಿತ್ತು. ಈ ಗಂಭೀರ ಸಮಸ್ಯೆಯ ಬಗ್ಗೆ ಸ್ಥಳೀಯರು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದರೂ ಶಾಶ್ವತ ಪರಿಹಾರ ಕಂಡುಕೊಳ್ಳದೆ ತಾತ್ಕಾಲಿಕ ಕ್ರಮಗಳೇ ಕಾಲಹರಣ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಮಾರ್ಗದಲ್ಲಿ ಶಾಲಾ ಮಕ್ಕಳನ್ನು ಕರೆದೊಯ್ಯುವ ಬಸ್ಗಳು ಸೇರಿದಂತೆ ಅನೇಕ ಸಣ್ಣ ದೊಡ್ಡ ವಾಹನಗಳು ಸಂಚರಿಸುತ್ತಿವೆ. ಹೀಗಾಗಿ ಮುಂದೆಯಾದರೂ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ತಕ್ಷಣ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸ್ಥಳೀಯ ನಿವಾಸಿ ದೀಪಕ್ ದುಕಾಣೆ ಅವರು ಮತ್ತಷ್ಟು ವಾಹನಗಳು ಇಲ್ಲಿ ಸಿಲುಕದಂತೆ ಹಾಗೂ ರಾತ್ರಿ ವೇಳೆ ಸಂಚರಿಸುವವರಿಗೆ ಅಪಾಯವಾಗದಂತೆ ರಸ್ತೆ ಕುಸಿದ ಸ್ಥಳದಲ್ಲಿ ಕಡ್ಡಿ ನೆಟ್ಟು ತಾತ್ಕಾಲಿಕ ಎಚ್ಚರಿಕೆ ವ್ಯವಸ್ಥೆ ಮಾಡಿದ್ದಾರೆ. बंपर कसं पडतंय खाली गॅप आहे सोडू नको जरा फळ्या घेऊन येतात कॅब येते बरोबर आहे कॅब तीच कडे हातीला खाली कमी घाल काढून ऑटो अब्दुल्ला बोलतात ते अब्दुल्ला आणि ह्या बाजूला अब्दुल्ला ती घालून खाली
गाडी काढ तुझी आपण इकडे टाकून थांबलो ना आता जस्ट काय करता बघ पण मी झालं पाठायला बघ लवकर ಈ ರೋಡು ಹೋದ ವರ್ಷ ಇದೇ ರೀತಿಯಾಗಿ ಡ್ಯಾಮೇಜ್ ಆಗಿ ನಂತರ ಎಲ್ಲ ಮಣ್ಣ ಪಂಚಾಯತ್ ಅವರು ಹಾಕಿದ್ದಾರೆ. ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಕಾರಣ ಪಂಚಾಯತ್ ಪ್ರಯಾರಿಟಿ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ಸ್ಕೂಲ್ ವ್ಯಾನು ಎಲ್ಲ ಹೋಗತ್ತೆ. ಬಟ್ ಇಂಪ್ರೂವ್ಮೆಂಟ್ ಏನಿಲ್ಲ. ಮತ್ತೆ ಈ ವರ್ಷ ಮತ್ತೆ ಹಾಗೆ ಆಗ್ತಿದೆ. ಬೆಳಿಗ್ಗೆ ಗಾಡಿ ಇಲ್ಲಿ ಸಿಕ್ಕೊಂಡು ಕ್ರೇನ್ ಮೂಲಕ ತೆಗೆದಿದ್ದಾರೆ. ಹಾಗಾಗಿ ಇದನ್ನ ಪ್ರಿಯಾರಿಟಿ ಬೇಸ್ ನಲ್ಲಿ ಮಾಡ್ಬೇಕು ಅಂತ ನಾವು. ಇದು ಫಸ್ಟ್ ಟೈಮ್ ಆಗಿದೆ? ಇಲ್ಲ, ವರ್ಷ ಆಗತ್ತೆ. ಹಿಂಗ ಸೇಮ್ ಆಗ್ತದೆ. ಮಣ್ಣು ಹಾಕ್ತಾರೆ, ಬಿಟ್ಬಿಡ್ತಾರೆ. ನೀರು ತುಂಬ್ತಾ ಇದೆ. ಹೌದು, ಅಂದ್ರೆ ಈ ಕಡೆ ಗಟ್ಟರ ಇಲ್ಲ, ಈ ಕಡೆ ಒಂದು ಗಟ್ಟರ ಇಲ್ಲ ಅಷ್ಟೇ. ಇದರದ ಕಂಪ್ಲೇಂಟ್ ಏನಾದ್ರೂ ಮಾಡಿದ್ರು ನೀವು ಮೊದಲು ವರ್ಷನು? ಇಲ್ಲ, ಹೋದ ವರ್ಷ ಆಗಿತ್ತು ಕಂಪ್ಲೇಂಟ್. ಮಣ್ಣು ಹಾಕಿದಾರೆ ಅಷ್ಟೇ. ಮಣ್ಣು ಅಷ್ಟು ಹಾಕ್ತಾರೆ. ಈ ವರ್ಷ ಮಣ್ಣೆ ಹಾಕ್ಬೋದು, ಮತ್ತೆ ಮಾಡ್ಲಿಕ್ಕೆ ಆಗಲ್ಲ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ರೋಡ್ ಸದ್ಯಕ್ಕೆ ಕ್ಲೋಸ್ ಆಗಿದೆ ಅಲ್ಲ? ಇದು ಗಣೇಶ್ ಗಲ್ಲಿ ರಾಮನಗರದ ರೋಡ್ ಹೋದ ವರ್ಷನೇ ಮಾಡಿದ್ದಾರೆ, ಸ್ವಲ್ಪ ಏನೋ ರಿಪೇರಿ ಮಾಡಿದ್ದಾರೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಮಣ್ಣೆಲ್ಲ ಕುಸಿದು ಹೋಗಿದೆ. ಆಮೇಲೆ ಬೆಳಗ್ಗೆ ಒಂದು ಗಾಡಿ ಸಿಕ್ಕೊಂಡು ಬಿದ್ದಿತ್ತು, ಇದನ್ನು ತೆಗೆದಿದ್ದಾರೆ. ಸೊ ಇದೇ ತರ ಆದ್ರೆ ಇದೆಲ್ಲ ರೋಡ್ ಎಲ್ಲ ಕುಸಿದು ಹೋಗಿ ಮತ್ತೆ ಮುಂದೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಏನಾದ್ರೂ ಮಾಡ್ಬೇಕು ಇದಕ್ಕೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.